ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಲಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಬೇಲೂರು ಚಿಕ್ಕಮಗಳೂರು ಕಡೂರು ರೈಲ್ವೆ ಮಾರ್ಗದ ಸಂಬಂಧ ಶೀಘ್ರವೇ ಕೆಲಸ ಮಾಡುತ್ತೇವೆ. ಹಾಸನ ಬೇಲೂರು ನಡುವೆ ಕೂಡ ರೈಲು ಮಾರ್ಗದ ಕೆಲಸ ನಡೆಯಲಿದೆ. ಭೂಸ್ವಾಧೀನ ಪ್ರಕ್ರಿಯೆ ಮುಗಿಸಿ ಇನ್ನು 2.5-3 ವರ್ಷದಲ್ಲಿ ಈ ಕಾಮಗಾರಿ ಮುಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೇವೆ. ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಆಗುತ್ತಿದೆ. ಸುಮಾರು 39,000 ಕೋಟಿ ಹಳೆ ಯೋಜನೆ ಜೊತೆಗೆ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 850ರಿಂದ 900 ಕೋಟಿ ಅನುದಾನ ಬರುತ್ತಿತ್ತು. ಈಗ 6ರಿಂದ 7,000 ಕೋಟಿ ಅನುದಾನ ಬರ್ತಿದೆ. ರಾಜ್ಯ ಕೇಂದ್ರ ಸಹಭಾಗಿತ್ವದ ಯೋಜನೆಗೆ ಸಿದ್ದರಾಮಯ್ಯ ಅವರಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆ ಲಂಚ ಆರೋಪ ಪ್ರಕರಣ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ಸೋಮಣ್ಣ ಹೇಳಿಕೆ ನೀಡಿ, ಈ ವಿಚಾರ ಕೇಳಲು ನನಗೆ ಹೇಸಿಗೆ ಆಗುತ್ತದೆ ಎಂದರು. ಅವರ ಪಕ್ಷದ ಶಾಸಕರೇ ಹೀಗೆ ಹೇಳಿದ್ರೆ ಸರ್ಕಾರಕ್ಕೆ ನೈತಿಕತೆ ಇದೆಯಾ? ನೀವೇ ಯೋಚನೆ ಮಾಡಿ. ಇವರಿಗೆ ನೈತಿಕತೆ ಇದ್ದರೆ ಹೀಗೆ ಆಗುತ್ತಿತ್ತ? ನಾನು ವಸತಿ ಸಚಿವ ಜಮೀರ್ ಒಂದು ಮಾತು ಹೇಳ್ತೇನೆ, ಸುತ್ತೋದು ಕಡಿಮೆ ಮಾಡಿ ಕಚೇರಿಯಲ್ಲಿ ಕೂತು ಸಮಸ್ಯೆ ಆಲಿಸಿ. ಬಡವರ ಇಲಾಖೆ ಇದು. ನಾವು ಎಷ್ಟು ಲಕ್ಷ ಮನೆ ಕಟ್ಟಿದ್ದೇವೆ, ಏನೆಲ್ಲ ಮಾಡಿದ್ದೇವೆ. ಅವರಿಗೆ ಅಲ್ಪ ಸ್ವಲ್ಪ ಗೌರವ ಇದ್ದರೆ ಅವರ ಶಾಸಕರೇ ಹೀಗೆ ಹೇಳಿದಾಗ ನಿಮ್ಮ ನೈತಿಕತೆ ಏನು ಎಂದು ಸಿದ್ದರಾಮಯ್ಯ ಅವರು ಸ್ವಲ್ಪ ಚಿಂತನೆ ಮಾಡಿದರೆ ಅವರಿಗೂ ಗೌರವ ಎಂದು ಸಲಹೆ ನೀಡಿದರು. ನನಗೆ ಪಾರ್ಟಿ ಎಂದರೆ ತಾಯಿ ಇದ್ದ ಹಾಗೆ. ಸಿದ್ದೇಶ್ವರ ಅವರ ಭಿನ್ನಮತದ ವ್ಯವಸ್ಥೆಯಲ್ಲಿ ಇರುವವರಲ್ಲ. ನಾನು ಬೇರೆಯವರಂತೆ ಕದ್ದು ಓಡಾಡುವವನಲ್ಲ. ಯಾರಾದರೂ ದೊಡ್ಡ ಮನುಷ್ಯರು ಹಾಗೆ ಹೇಳಿದ್ರೆ ನಾನೇ ಅವರ ನಾಡುತ್ತೇನೆ. ಅವರ ಮನೆಗೆ ಹೋದರೆ ಭಿನ್ನಮತ ಎಂದು ಬಿಂಬಿಸುವುದು ಸರಿಯಲ್ಲ. ನಮ್ಮ ನಾಯಕರ ಮನೆಯ ಶುಭ ಕಾರ್ಯಕ್ಕೆ ಹೋಗಬಾರದು ಎಂದು ಪ್ರಶ್ನೆ ಮಾಡಿದರು. ಸಿದ್ದೇಶ್ವರ ಕುಟುಂಬ ಬಿಜೆಪಿ ಪಕ್ಷದ ಅವಿಭಾಜ್ಯ ಅಂಗ ಎಂದು ಹೇಳಿದರು. ಬಿಜೆಪಿ ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರ ಮಾತನಾಡಿ, ಇದು ಕೇಂದ್ರದ ವರಿಷ್ಠರಿಗೆ ಬಿಟ್ಟ ವಿಚಾರ. ಈ ಸರ್ಕಾರ ಒಂದಲ್ಲ ಒಂದು ಹಗರಣ ಮಾಡಿ 2 ವರ್ಷ ಕಳೆದೇ ಬಿಟ್ಟಿದೆ. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮೀಸಲಾತಿ ವಿಚಾರ ಇವರನ್ನು ಯಾರಾದ್ರೂ ಕೇಳಿದ್ರಾ? ಇವರು ವಿಚಾರ ಡೈವರ್ಟ್ ಮಾಡಲು ಹೀಗೆ ಮಾಡಿದ್ದಾರೆ. ಇವರ ಜಾತಿ ಗಣತಿ ಏನಾಯ್ತು? ಕ್ಯಾಬಿನೆಟ್ ತೀರ್ಮಾನವನ್ನು ಇವರ ಹೈಕಮಾಂಡ್ ರದ್ದು ಮಾಡುತ್ತದೆ. ಈ ಸರ್ಕಾರ ಕಣ್ಣ ಮುಚ್ಚಾಲೆ ಆಟ ಆಡ್ತಾರೆ. ಜನರ ದಾರಿ ತಪ್ಪಿಸುತ್ತಿದೆ. ಅಭಿವೃದ್ಧಿ ಮಾಡಲು ಹಣ ಇಲ್ಲ. ಇಷ್ಟೊಂದು ಮಳೆ ಆದರೂ ನೆರವು ಸಿಗ್ತಾ ಇಲ್ಲ. ಇದು ಸರ್ಕಾರಕ್ಕೆ ಗೌರವ ತರಲ್ಲ ಎಂದು ಕಿಡಿಕಾರಿದರು. ಸರ್ವೆ ಮಾಡಿ ಹಲವು ರೈಲು ಯೋಜನೆಗಳನ್ನು ತರ್ತಾ ಇದ್ದಾರೆ. ಅದಲ್ದಿರ ನಾವು ಚಿಕ್ಕಜಾಜೂರು ಮತ್ತು ಶಿವಮೊಗ್ಗ ಅದು ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ. ಇವಾಗ ನಡೀತಾ ಇದೆ ಕೆಲಸ. ಇನ್ನು ಬಾಕಿದು ಕೂಡ ರಾಣಿಬೆನ್ನೂರವರೆಗೆ ಎಕ್ಸ್ಟೆನ್ಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಾವುದಾದ್ರು ಹುಬ್ಬಳ್ಳಿಯಿಂದ ಅಂಕೋಲ ಒಂದು ದೊಡ್ಡ ಯೋಜನೆ, ಸುಮಾರು ವಾಜಪೇಯಿ ಕಾಲದಲ್ಲಿ ಆದಂಥ ಒಂದು ಯೋಜನೆ. ಈಗಾಗಲೇ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ. ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೂ ಕೂಡ ಕೊಡ್ತಕ್ಕಂಥದ್ದಾಗಿ ಅವಾಗ ಒಂದು ಕಂಡೀಷನ್ ಹಾಕಿದ್ದಾರೆ. ಏನಿವತ್ತು ಅಲ್ಲಿ ಪಕ್ಷಿಗಳು ಪ್ರಾಣಿಗಳು ಎಲ್ಲೆಲ್ಲಿ ವಾಸ ಮಾಡ್ತಾವೆ ಒಂಚೂರು ತೊಂದರೆ ಆಗಬಾರ್ದು. ಎಲ್ಲೆಲ್ಲಿ ಸಾಧ್ಯವಾದರೆ ಟನಲ್ಗಳನ್ನು ಮಾಡಬೇಕಾಗ್ತದೆ. ಈ ಥರದ ಅನೇಕ ಕಂಡೀಷನ್ಗಳಾಗಿ DPR ಕೂಡ ಇದಾಗಿದೆ. ಅದು 17,000 ಕೋಟಿಗೂ ಮೇಲ್ಪಟ್ಟು ಆಗ್ತಾಯಿದೆ. ನನಗನ್ನಿಸ್ತದೆ ಅಂಕೋಲ ಹುಬ್ಬಳ್ಳಿ ಬಹುದಿನದ ಬೇಡಿಕೆ, ನಾಟ್ ಓನ್ಲಿ ನಾವು. ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಹಸಿರು ನಿಶಾನೆಯನ್ನು ಕೊಟ್ಟಿದೆ. ಇನ್ನು ನಮ್ಗೆ ಏನಿದ್ರು ಇದೊಂದು ಆಗಬೇಕಾಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಮತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಒಂದು ಆಗಬೇಕಾಗಿದೆ. ಅದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡೋದು, ಹಾಸನೇನೂ ಕೂಡ ಕರ್ನಾಟಕದ ಒಂದು ಅವಿಭಾಜ್ಯ ಅಭಿವೃದ್ಧಿಯತ್ತ ಸಾಗ್ತಾ ಇರ್ತಕ್ಕಂಥ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಕಾಯಕಲ್ಪವನ್ನು ರಾಷ್ಟ್ರದ ಪ್ರಧಾನಿಗಳ ಜೊತೆಯಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿಗಳಾಗಿರೋದ್ರಿಂದ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿ ಈ ಭಾಗದಲ್ಲಿದ್ದಂಥ ಕೆಲವು ಜ್ವಲಂತ ಸಮಸ್ಯೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ಬಿಜೆಪಿ ಪಕ್ಷದ ಮುಖಂಡರಾದ ಎಚ್ಕೆ ನಾಗೇಶ್, ಯೋಗೇಶ್, ಶ್ರೀಕಾಂತ್, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ.